ಸ್ನೇಹಿತರೆ ನಮಸ್ಕಾರ. ಸತೀಶ್ ಜಿ.ಕೆ. ತೀರ್ಥಹಳ್ಳಿಯವರ ಪ್ರಜಾವಾಣಿಯ ಸಂಗತ ಅಂಕಣಕ್ಕೆ ಬರೆದ ಅಂಕಣದ ವಾಚನ. ಸಾಮರಸ್ಯದ ಬಾಳ್ವೆ ಕಲಿಸೋಣ ಬನ್ನಿ. ಮಕ್ಕಳ ಮೇಲಿನ ಅತಿ ನಿರೀಕ್ಷೆಗಳ ಸಂಕೋಲೆಗಳನ್ನು ಸಡಿಲಿಸಿ ಮುಕ್ತರಾಗಲು ಬಿಟ್ಟಾಗಲಷ್ಟೇ ಅವರಲ್ಲಿ ಅರಿವಿನ ದಾರಿ ತೆರೆದುಕೊಳ್ಳಲು ಸಾಧ್ಯ. ನಿನ್ನೆ ಮೊನ್ನೆವರೆಗೂ ಶಾಲೆಯಿಂದ ಬಂದು ಬ್ಯಾಗು ಎಸೆಯುವಷ್ಟರಲ್ಲಿ ಮಕ್ಕಳನ್ನು ಸರಕ್ಕನ ಸೆಳೆಯುತ್ತಿದ್ದುದು ಟಿವಿ, ಮೊಬೈಲು. ಮಾತು ಕೇಳದೆ ರಚ್ಚೆ ಹಿಡಿದು ಕೂತವರಿಗೆ ಇಂಟರ್ನೆಟ್ಟು, ಮೊಬೈಲ್ ರೀಲ್ಸು, ಟಿವಿ ಕಾರ್ಟೂನುಗಳದ್ದೇ ಐಲು. ಓದು ಬರವಣಿಗೆಯಲ್ಲಿನ ಮಕ್ಕಳ ನಿರಾಸಕ್ತಿ ಮತ್ತು ಮನೆಮಂದಿಯೊಟ್ಟಿಗೆ ಮುಕ್ತವಾಗಿ ಒಡನಾಡುವಲ್ಲಿನ ನಿರುತ್ಸಾಹದ ಕುರಿತು ಹೆತ್ತವರಿಗೆ ನಿತ್ಯ ದಿಗಿಲು. ಇಂದಿನ ವಿದ್ಯುನ್ಮಾನ ಯುಗದ ಕೃತಕ ಬುದ್ಧಿಮತ್ತೆ ಕಾಲದ ಮಕ್ಕಳು ತಮ್ಮ ತರಗತಿ ಪಠ್ಯದ ಕಲಿಕೆಯಲ್ಲಿ ಹೀಗೆಲ್ಲ ನಿರಾಸಕ್ತರಾಗಲು ಕಾರಣವೇನು? ಪೋಷಕರ ಅತಿಯಾದ ಒತ್ತಡವೇ? ಅಸಂಬದ್ಧವೆನಿಸುವ ಅಪರಿಚಿತ ರುಚಿರಹಿತ ಪಠ್ಯವೇ? ಉತ್ಸಾಹಿ ಮನಸ್ಸುಗಳನ್ನು ಮರಗಟ್ಟಿಸುವ ಏಕತಾನತೆಯೇ? ಕಾರಣ ಹುಡುಕುವುದೇನೂ ಕಷ್ಟವಲ್ಲ. ಒಂದು ಮನೆಗೊಬ್ಬ ಅತಿಥಿ ಪ್ರವೇಶಿಸುತ್ತಿದ್ದಂತೆ ಮಕ್ಕಳ ದಿನಚರಿಯೇ ಬದಲು. ಮುದ್ದಾದ ನಾಯಿ ಮರಿಯ ಸಲುಗೆ, ತುಂಟಾಟ, ಪ್ರೀತಿ, ಕಕ್ಕುಲಾತಿಯಲ್ಲಿ ಮಕ್ಕಳ ಹಳೆಯ ರಗಳೆಗಳು ಮಾಯವಾದವು. ಟಿವಿಗೆ ಅಂಟಿಯೋ ಮೊಬೈಲ್ ಹಿಡಿದೋ ಮನೆಯ ಮೂಲೆ ಸೇರುವ ಬದಲು ಸಾಕು ಪ್ರಾಣಿಗಳೊಂದಿಗೆ ಹೊರಗಿನ ಗಾಳಿಯಲ್ಲಿ ನಲಿದಾಡುವ ಉಮೇದು ಮಕ್ಕಳಿಗೆ. ಶಾಲೆಯ ಆಯಾಸ, ಒತ್ತಡವನ್ನು ಮರೆತು ಮೈದಾನದಲ್ಲಿ ಆಟವಾಡಿ ಹಗುರಾಗಿ ಬಂದವರಿಗೆ ಓದು, ಹೋಮ್ವರ್ಕು ಈಗ ಸಲೀಸು. ಬರಬರುತ್ತಾ ಮಕ್ಕಳ ಆಸಕ್ತಿ, ಅಭಿರುಚಿ, ವರ್ತನೆಗಳಲ್ಲಿಯೂ ಕೊಂಚ ಸುಧಾರಣೆ ಸಾಧ್ಯವಾಯಿತು. ಮನೆಯ ವಾತಾವರಣದಲ್ಲಿನ ಸಣ್ಣ ಬದಲಾವಣೆಯು ಮಕ್ಕಳ ಮನಪರಿವರ್ತನೆಯಲ್ಲಿ ದೊಡ್ಡ ಪರಿಣಾಮವನ್ನು ತರಬಲ್ಲದು ಎಂಬುದು ಅರ್ಥವಾಯಿತು. ಬರೀ ಶಿಕ್ಷೆಯಿಂದ ಶಿಕ್ಷಣವನ್ನು ನೀಡಲಾಗದು. ಪೂರಕ ಸನ್ನಿವೇಶವನ್ನು ಒದಗಿಸಿಯೂ ಶಿಕ್ಷಣದ ಮೂಲ ಆಶಯವಾದ ವರ್ತನೆಯಲ್ಲಿನ ಬದಲಾವಣೆಯನ್ನು ತರಲು ಸಾಧ್ಯ. ಹೌದು, ಮಕ್ಕಳಿರುವುದೇ ಹಾಗೆ. ಅವರೆಂದಿಗೂ ಉತ್ಸಾಹದ ಬುಗ್ಗೆ. ಅವರ ಪಾಲಿಗೆ ಆಟದ ಬಯಲೇ ವಿಶ್ವವಿದ್ಯಾಲಯ. ಅವರ ಪ್ರತಿ ನಡೆಯಲ್ಲಿಯೂ ಕಲಿಕೆ ಇದೆ. ಅನುಕರಣೆ, ಸ್ವಂತಿಕೆ ಮೇಳೈಸಿದೆ. ಸೃಜನಶೀಲ ಕಲೆ ಇದೆ. ಯಾವುದೂ ಅವರಿಗೆ ಅಸ್ಪೃಶ್ಯವಲ್ಲ. ಹಿಂಜರಿಕೆ ಎಂಬುದಿಲ್ಲ. ಭೇದ ಭಾವದ ಹಂಗಿಲ್ಲ. ಮೋಸ ಗೊತ್ತಿಲ್ಲ. ಅದಕ್ಕೆ ಅವರು ನಡೆದಾಡುವ ದೇವರು. ಪೂರಕ ವಾತಾವರಣದಲ್ಲಿ ಬೆಳೆದರೆ ಅವರೆಂದಿಗೂ ವರ, ಭವಿಷ್ಯದ ಸಂಪನ್ಮೂಲ. ಆದರೆ ಇತ್ತೀಚಿನ ಕೆಲವು ನಿದರ್ಶನಗಳು ಹೇಳುವ ಕಥೆಯೇ ಬೇರೆ. ಸಾವಿರಾರು ಕೋಟಿ ವಹಿವಾಟಿನ ಉದ್ದಿಮೆಯ ಶವಸಂಸ್ಕಾರಕ್ಕೆ ವಿದೇಶದಲ್ಲಿದ್ದ ಹೆತ್ತ ಮಕ್ಕಳೇ ಗೈರಾಗಿದ್ದು, ಒಂಟಿಯಾಗಿ ವಾಸಿಸುತ್ತಿದ್ದ ತಾಯಿ ಜೀವವೊಂದರ ಅಸ್ಥಿಪಂಜರವು 2 ವರ್ಷಗಳ ನಂತರ ಮನೆಯಲ್ಲಿ ಸಿಕ್ಕಿದ್ದು, ಅಸಂಖ್ಯ ಹೆತ್ತ ಜೀವಗಳು ಬೆಳೆದು ನಿಂತ ಮಕ್ಕಳ ಕಾಳಜಿಯಿಂದ ದೂರವಾಗಿರುವುದು. ಹೀಗೆ ಬೆಳೆಯುತ್ತಿದ್ದಂತೆ ಮಕ್ಕಳೇಕೆ ಕಾಳಜಿ, ಜವಾಬ್ದಾರಿ ಮರೆತು ಸಂವೇದನಾ ಶೂನ್ಯರಾಗುತ್ತಿದ್ದಾರೆ, ಭಾವಹೀನರಾಗುತ್ತಿದ್ದಾರೆ? ಯೋಚಿಸಬೇಕಿದೆ. ಕುಟುಂಬ ಕಿರಿದಾದಷ್ಟು ಬೆಳೆಯುವ ಮಗುವಿನ ಒತ್ತಡಗಳು ಹೆಚ್ಚುತ್ತವೆ. ತುಂಬು ಕುಟುಂಬದಲ್ಲಿ ಮಗು ಸಹಸದಸ್ಯರೊಂದಿಗೆ ಕಲೆತು ಬೆರೆತು ಕಲಿಯುವುದು ಬಹಳಷ್ಟು. ಅವರಲ್ಲೊಂದು ಭದ್ರತಾಭಾವ ಬೆಳೆಸುವ ಅವಕಾಶ ಅಲ್ಲಿರುತ್ತದೆ. ಮಕ್ಕಳಿಗೆ ಮನೆಯ ಹಿತ್ತಲಲ್ಲಿ ಹೂಗಿಡಗಳನ್ನು ಬೆಳೆಯುವ ಹವ್ಯಾಸ ರೂಢಿಯಾದರೆ ಗಿಡದ ಪಾಲನೆ, ಪೋಷಣೆಯೊಟ್ಟಿಗೆ ಪ್ರಕೃತಿಯ ಪಾಠವೂ ದೊರಕುತ್ತದೆ. ಸಾಕು ಪ್ರಾಣಿಗಳು ಬದುಕಿನ ಆರ್ದ್ರತೆಯನ್ನು ಆರದಂತೆ ಕಾಯ್ದಿಡಲು ಸಹಕಾರಿ. ಹೀಗೆಲ್ಲ ಪಟ್ಟಣದಲ್ಲಿ ಬಹುತೇಕರಿಗೆ ಮರಗಿಡಗಳ ಸಂಘವೂ ಕಷ್ಟ. ಅಂತಹ ಸಂದರ್ಭದಲ್ಲಿ ಮಕ್ಕಳನ್ನು ಸಮೀಪದ ಮೈದಾನ, ಉದ್ಯಾನ, ಗದ್ದೆ, ತೋಟ, ನದಿ ದಂಡೆಯ ನಡೆಯಗಾದರೂ ಕರೆದೊಯ್ಯುವುದು ಸೂಕ್ತ ಮತ್ತು ಅಗತ್ಯ. ಬಂಧು ಮಿತ್ರರೊಂದಿಗೆ ಕುಟುಂಬದ ಸದಸ್ಯರು ಆಗಾಗ ಸೇರುವುದು ಮತ್ತು ಮನೆಗಳಿಗೆ ಅವರನ್ನು ಆಹ್ವಾನಿಸುವುದು
ಇವತ್ತಿನ ಧಾವಂತದ ಬದುಕಿನ ಶುಷ್ಕ ವಾತಾವರಣವನ್ನು ನೀಗಲು ಅತ್ಯವಶ್ಯಕ. ಮನೆಯಲ್ಲಿ ಹಿರಿಯರಿಲ್ಲ, ಬಿಡುವಿರದ ಅಮ್ಮನಿಗೆ ದಣಿದು ಬಂದ ಮಗುವನ್ನು ಓದುವ ರೂಮಿಗಟ್ಟುವ ಅವಸರ. ಕಾರ್ಯದೊತ್ತಡ ಮತ್ತು ಸಮಯಾಭಾವದ ನೆಪವೊಡ್ಡಿ ಮಕ್ಕಳೊಂದಿಗೆ ಮುಕ್ತವಾಗಿ ಮಾತಾಡದೆ ತನ್ನ ಪಾಡಿಗೆ ತಾನು ಮಗುಮ್ಮಾಗುವ ಅಪ್ಪನದ್ದು ಮಾನಸಿಕವಾಗಿ ದೂರವಿರುವ ಅಸ್ಪಷ್ಟ ಪಾತ್ರ. ಹಾಗಾಗಿ ಮೊದಲು ಬದಲಾಗಬೇಕಿರುವುದು ಬದಲಾವಣೆ ಬಯಸುವ ಹಿರಿಯರೇ ವಿನ ಮಕ್ಕಳಲ್ಲ. ತಾವು ಕೈಯಲ್ಲಿ ಮೊಬೈಲು, ಟಿವಿ, ರಿಮೋಟ್ಗಳನ್ನು ಹಿಡಿದು ಮಕ್ಕಳು ಮಾತ್ರ ಪುಸ್ತಕ ಹಿಡಿದಿರಬೇಕೆಂದು ಹೊಲುವುದು ಸರಿಯಲ್ಲ. ಪೋಷಕರೇ ಅವರಿಷ್ಟದ ದಾರಿಯ ಮೊದಲ ಪಯಣಿಗರಾಗಬೇಕು. ಕಾರ್ಯದೊತ್ತಡದ ನಡುವೆ ಬಾಂಧವ್ಯ ಬೆಳೆಸುವ, ಮನಸ್ಸು ಅರಳಿಸುವ ಹವ್ಯಾಸಗಳನ್ನು ಜೊತೆಯಾಗಿ ಕೈಗೊಳ್ಳಬೇಕು. ಮಕ್ಕಳು ಹಿಂಬಾಲಿಸುತ್ತಾರಷ್ಟೆ. ಕವಿ ಟ್ಯಾಗೋರರು ಹೇಳುವಂತೆ, ಬರೀ ಮಾಹಿತಿ ನೀಡುವುದೇ ಶಿಕ್ಷಣವಲ್ಲ, ನಮ್ಮ ಸುತ್ತಮುತ್ತಲಿನ ಎಲ್ಲದರ ಜೊತೆ ಸಾಮರಸ್ಯದಿಂದ ಬಾಳ್ವೆ ನಡೆಸುವುದನ್ನು ಕಲಿಸುವುದೇ ಮಹೋನ್ನತ ಶಿಕ್ಷಣ. ತಾಜಾ ಹರಿಯುವ ನದಿಯಂತೆ ಮಗುವಿನ ಮನಸ್ಸು ಒತ್ತಡ ಮುಕ್ತ ನಿರಾಳ ಬದುಕಿಗೆ ಹಂಬಲಿಸುತ್ತದೆ. ಸುತ್ತಲಿನ ಗಾಳಿ ಬೆಳಕನ್ನು ಹೀರಿ ತಿಳಿಯಾಗುತ್ತದೆ. ಅತಿ ನಿರೀಕ್ಷೆಗಳ ಸಂಕೋಲೆಗಳನ್ನು ಸಡಿಲಿಸಿ ತಲೆಭಾರವನ್ನು ಇಳಿಸಿ ಮಗುವನ್ನು ಮುಕ್ತವಾಗಲು ಬಿಟ್ಟಾಗಲಷ್ಟೇ ಅದಕ್ಕೆ ಅರಿವಿನ ದಾರಿ ತೆರೆದುಕೊಳ್ಳುತ್ತದೆ. ಧನ್ಯವಾದಗಳು ಸ್ನೇಹಿತರೆ.